press the bell icon on the YouTube app and never miss another update. ಹಲೋ, ಹಿಂದಿನ ಕ್ಲಾಸಲ್ಲಿ ನಿಮಗೆ ನಾನು ಒಂದು ಸಣ್ಣದು ಎಕ್ಸಸೈಸ್ ಕೊಟ್ಟಿದ್ದೆ. ಅಂದರೆ ಸ್ವಲ್ಪ ಸಿಂಪಲ್ ಕ್ಯಾಲ್ಕುಲೇಷನ್ ಮಾಡಿ ಎಷ್ಟು ಬರುತ್ತೆ ನೀವು ಚೆಕ್ ಮಾಡಿರಿ ಅಂತ ಹೇಳಿ. ನೀವು ಮಾಡಿರಬಹುದು, ಅಂದರೂ ಒಂದ್ಸಲ ಹೇಳ್ತೀನಿ ನೋಡ್ರಿ. ಎಷ್ಟು ಬರೆದಿದ್ದೆ ನಾನು? ಬಹುಲಕ ಮಾಡಿದಾಗ 35 + 20/11 ಅಂತ ಬರೆದಿದ್ದೆ. ದಟ್ ಈಸ್ ಈಕ್ವಲ್ ಟು 35 + 20ನ್ನು 11ರಿಂದ ಭಾಗಿಸಿದ್ರೆ ಎಷ್ಟು ಬರುತ್ತೆ? ನನಗೆ 1.8 ಬರುತ್ತೆ. 35 + 1.8 ಕೂಡಿಸ್ಬೇಕು. 35.0 + 1.8 ಅಂದರೆ 6 3 36.8. ಎಷ್ಟು ಬರುತ್ತೆ ಉತ್ತರ? ನನಗೆ 36.8 ಬರುತ್ತೆ. ಆದ್ದರಿಂದ ಬಹುಲಕ ಎಷ್ಟಿದೆ? ನನಗೆ 36.8 ಇದೆ. ಈ ಬಹುಲಕನೂ ಬಂದಿದೆ ಮತ್ತು ನನಗೆ ಸರಾಸರಿನೂ ಬಂದಿದೆ. ನೀವು ಇನ್ನೊಂದು ಅಬ್ಸರ್ವ್ ಮಾಡಬೇಕು, ಬಹುಲಕ ಮಾಡಬೇಕಾದ್ರೆ ಈ ಪ್ಲಸ್ ತುಂಬ ಇಂಪಾರ್ಟೆಂಟು. ಈ ಪ್ಲಸ್ಸನ್ನು ಬಿಟ್ಬಿಟ್ರೆ ಲೆಕ್ಕ ಪೂರ ತಪ್ಪಾಗುತ್ತೆ. ಆಮೇಲೆ ಈ 35 ಕೊನೆಯ ಸ್ಟೆಪ್ ತನಕ ನೀವು ಹಾಗೆ ತೊಗೊಂಡು ಬರ್ರಿ, ಎಲ್ಲೂ ಚೇಂಜಸ್ ಮಾಡಬೇಡ್ರಿ. ಭಾಗಿಸ್ಬಿಟ್ಟು ಇದಕ್ಕೆ ಮಾತ್ರ ಕೂಡಿಸ್ಬೇಕು. ಇದು ನನಗೆ ಬಹುಲಕ. ಬಹುಲಕ ಎಷ್ಟು ಬಂದಿದೆ? ನನಗೆ 36.8. ಬಹುಲಕ ಎಷ್ಟು ಬಂದಿದೆ? 36.8. ಸರಾಸರಿ ಎಷ್ಟು ಬಂದಿತ್ತು? ಸರಾಸರಿ ಎಷ್ಟು ಬಂದಿತ್ತು? 35.3 ಬಂದಿತ್ತು. ಸರಾಸರಿ ಎಷ್ಟು ಬಂದಿತ್ತು? 35.3. ಕ್ವಶನಲ್ಲಿ ಹೇಳಿದರು ಎರಡನ್ನೂ ಕಂಡುಹಿಡಿದ್ಬಿಟ್ಟು ಏನು ಮಾಡಬೇಕು ನೀವು? ಹೋಲಿಸಿ ಅಂತ ಹೇಳಿದರು. ಆದ್ದರಿಂದ ಬಹುಲಕ ಮತ್ತು ಸರಾಸರಿ ಮಧ್ಯೆ ತುಂಬ ಡಿಫ್ರೆನ್ಷಿಯೇಷನ್ ಇರಲ್ಲ, ಪಾಯಿಂಟ್ ಸಮಥಿಂಗ್ ಅಷ್ಟೇ ಇರುತ್ತೆ. ಅಂದರೂ ಸಹ ನಾವೇನು ಮಾಡಬೇಕು? ಇವೆರಡನ್ನೂ ಕಂಡುಹಿಡಿದು ಉತ್ತರ ಎಷ್ಟಿದೆ ಅಂತ ಹೇಳಿ ಕಂಪೇರ್ ಮಾಡಿ ನೋಡಬೇಕು. ಇದು ಮೊದಲನೇ ಲೆಕ್ಕ ಆಗಿತ್ತು. ನಾನು ಇಷ್ಟು ನಿಮಗೆ ಮನೆಯಲ್ಲಿ ಮಾಡಿರಿ ಅಂದಿದ್ದೆ. ಮಾಡದೇ ಇದ್ದವರು ಇದೊಂದು ಸ್ಟೆಪ್ಪನ್ನು ಬರ್ಕೊಳ್ರಿ. ಬಹುಲಕ ಎಷ್ಟು ಬರುತ್ತೆ? 36.8 ಬರುತ್ತೆ. ನೆಕ್ಸ್ಟು, ಈಗ ಎರಡು ಮಿಕ್ಸ್ ಇರೋ ಲೆಕ್ಕಗಳು ಇದ್ದಾವೆ. ಬಟ್ ಈ ಕ್ಲಾಸಲ್ಲಿ ನಾವು ಬರೀ ಬಹುಲಕ ಮಾತ್ರ ಕಂಡುಹಿಡಿಯೋ ಲೆಕ್ಕಗಳನ್ನು ನೋಡೋಣ. ಬರೀ ಬಹುಲಕ ಕಂಡುಹಿಡಿಯೋ ಲೆಕ್ಕ 5ನೇದಿದೆ. ಆದ್ದರಿಂದ 5ನೇ ಲೆಕ್ಕ ಹೇಳ್ತೀನಿ ನೋಡ್ರಿ. ದತ್ತ ವಿತರಣೆಯು ಏಕದಿನ ಅಂತಾರಾಷ್ಟ್ರೀಯ ಪಂದ್ಯದಲ್ಲಿ ಅಂತಾರಾಷ್ಟ್ರೀಯ ಪಂದ್ಯಗಳಲ್ಲಿ ವಿಶ್ವದ ಕೆಲವು ಉತ್ತಮ ಬ್ಯಾಟ್ಸ್ಮನ್ಗಳು ಗಳಿಸಿದ ರನ್ಗಳ ಸಂಖ್ಯೆಯನ್ನು ತೋರಿಸುತ್ತದೆ. ದತ್ತಾಂಶದ ಬಹುಲಕವನ್ನು ಕಂಡುಹಿಡಿಯಿರಿ. ದತ್ತಾಂಶದ ಬಹುಲಕವನ್ನು ಕಂಡುಹಿಡಿಯಿರಿ. ನೋಡ್ರಿ, ಈ ಲೆಕ್ಕದಲ್ಲಿ ಬರೀ ಬಹುಲಕ ಮಾತ್ರ ಕೇಳಿದ್ದಾರೆ. ನೀವು ಕ್ವಶನ್ ನೀಟಾಗಿ ಓದ್ಕೋಬೇಕು. ಬಹುಲಕ ಕಂಡುಹಿಡಿಬೇಕಾ ಅಥವಾ ಸರಾಸರಿ ಕಂಡುಹಿಡಿಬೇಕಾ ಯಾವುದು ಅನ್ನೋದನ್ನು ಚೆಕ್ ಮಾಡ್ಕೋಬೇಕಾಗುತ್ತೆ. ದತ್ತ ವಿತರಣೆಯು ಏಕದಿನ ಅಂತಾರಾಷ್ಟ್ರೀಯ ಪಂದ್ಯಗಳಲ್ಲಿ ವಿಶ್ವದ ಕೆಲವು ಉತ್ತಮ ಬ್ಯಾಟ್ಸ್ಮನ್ಗಳು ಗಳಿಸಿದ ರನ್ಗಳ ಸಂಖ್ಯೆಯನ್ನು ತೋರಿಸುತ್ತದೆ. ದತ್ತಾಂಶದ ಬಹುಲಕವನ್ನು ಕಂಡುಹಿಡಿಯಿರಿ. ಈಗ ಕೊಟ್ಟಿರ್ತಕ್ಕಂಥ ಚಾರ್ಟಿಗೆ ನಾವು ಏನು ಕಂಡುಹಿಡ್ಕೋಬೇಕು? ಬಹುಲಕವನ್ನು ಕಂಡುಹಿಡ್ಕೋಬೇಕು. ಟೇಬಲನ್ನು ಬರಿತೀನಿ ನಾನು. ಟೇಬಲ್ ಬರೆದ ಮೇಲೆ ನೀವೇನು ಮಾಡಬೇಕು? ಮೊದಲು ಸೂತ್ರ ಹಾಕ್ಕೋಬೇಕು. ಸೂತ್ರ ಹಾಕ್ಕೊಂಡ್ಮೇಲೆ ನೀವು ಲೆಕ್ಕವನ್ನು ಮಾಡಬೇಕಾಗುತ್ತೆ. ಫಸ್ಟು ಗಳಿಸಿದ ರನ್ಗಳು.
ಫಸ್ಟ್ ಕಾಲಮ್ ಯಾವುದು? ಗಳಿಸಿದ ರನ್ಗಳು. ಫಸ್ಟ್ ಕಾಲಮು ಗಳಿಸಿದ ರನ್ಗಳು. ಗಳಿಸಿದ ರನ್ಗಳು 3000ರಿಂದ 4000. ನೆಕ್ಸ್ಟು 4000ದಿಂದ 5000. ನೆಕ್ಸ್ಟು 5000ದಿಂದ 6000. 5000ದಿಂದ 6000. 6000ದಿಂದ 7000. 7000ದಿಂದ 8000. ನೆಕ್ಸ್ಟು 8000ದಿಂದ 9000. 9000ದಿಂದ 10000. 10,000ದಿಂದ 11,000. ಇದು ಗಳಿಸಿದ ರನ್ಗಳು. ನೆಕ್ಸ್ಟ್ ಬ್ಯಾಟ್ಸ್ಮನ್ಗಳ ಸಂಖ್ಯೆ. ನೆಕ್ಸ್ಟ್ ಬ್ಯಾಟ್ಸ್ಮನ್ಗಳ ಸಂಖ್ಯೆ. ಇದು ಲೆಕ್ಕ ಮಾತ್ರ ತುಂಬ ದೊಡ್ಡದು ಅನಿಸುತ್ತೆ, ಆದರೆ ಕ್ಯಾಲ್ಕುಲೇಷನ್ ಮಾತ್ರ ತುಂಬ ಸಿಂಪಲ್ ಆಗಿರುತ್ತೆ. ಬ್ಯಾಟ್ಸ್ಮನ್ಗಳ ಸಂಖ್ಯೆ 4, 18, 9, 7, 6, 3, 1, 1. ಇದು ಬ್ಯಾಟ್ಸ್ಮನ್ಗಳ ಸಂಖ್ಯೆ. ಈಗ ಎರಡೂ ಕಾಲಮಲ್ಲಿ ಬರ್ಕೊಂಡು ಆದಮೇಲೆ ಮತ್ತೆ ಚೆಕ್ ಮಾಡ್ಕೋಬೇಕು, ಲೆಕ್ಕ ಬರ್ಕೊಂಡಿರೋದು ನಂದು ಕರೆಕ್ಟ್ ಇದೆನಾ ಅಂತ. ಅದಾದಮೇಲೆ ಇದರಲ್ಲಿ ಏನೂ ಮಾಡೋಂಗಿಲ್ಲ, ಡೈರೆಕ್ಟಾಗಿ ಎಲ್ಲಿಗೆ ಹೋಗಬೇಕು? ನಾವು ಸೂತ್ರಕ್ಕೆ ಹೋಗಬೇಕು. ಬಹುಲಕ ಇಸ್ ಈಕ್ವಲ್ ಟು ಎಲ್ ಪ್ಲಸ್ F1 ಮೈನಸ್ F0 ಬೈ 2F1 ಮೈನಸ್ F2 ಮೈನಸ್ F0 ಇಂಟು H. ಸೂತ್ರ ಬರ್ಕೊಂಡಾದ್ಮೇಲೆ ಮತ್ತೆ ಚೆಕ್ ಮಾಡ್ತಾ ಇದ್ದೀನಿ. F1 ಮೈನಸ್ F0 ಬೈ 2F1 ಮೈನಸ್ F0 ಮೈನಸ್ F2. ಫಸ್ಟ್ ಯಾವ್ದು ಬರಬೇಕು? F0 ಮೈನಸ್ F2. F0 ಮೈನಸ್ F2 ಇಂಟು H. ಇದು ಆದಮೇಲೆ ನೀವು ಆವೃತ್ತಿ ಕಾಲಮಲ್ಲಿ ಅಂದರೆ ಬ್ಯಾಟ್ಸ್ಮನ್ಗಳ ಸಂಖ್ಯೆಗಳ ಕಾಲಮಲ್ಲಿ ಹೈಯೆಸ್ಟ್ ನಂಬರ್ ಯಾವುದಿದೆ ನೋಡ್ಕೊಳ್ರಿ. ಹೈಯೆಸ್ಟ್ ನಂಬರ್ ಯಾವುದಿದೆ? ಇಲ್ಲಿ 18 ಇದೆ. ಅತ್ಯಂತ ಹೆಚ್ಚಿನ ಮೌಲ್ಯ ಇರೋದು ಯಾವುದು? 18. ಈ 18ಕ್ಕೆ ನಾನು ಏನಂತ ಕರಿಬೇಕು? F1 ಅಂತ ಕರಿಬೇಕು. ಆದ್ದರಿಂದ F1 ಇಸ್ ಈಕ್ವಲ್ ಟು ಎಷ್ಟು? 18. F1 ಇಸ್ ಈಕ್ವಲ್ ಟು 18. ಇದರ ಮೇಲ್ಗಡೆದು ಅಂದರೆ ಹಿಂದ್ಗಡೆ ಆಗುತ್ತೆ. F0 ಇಸ್ ಈಕ್ವಲ್ ಟು 4. F2 ಇಸ್ ಈಕ್ವಲ್ ಟು ಮುಂದಿಂದೆಷ್ಟು? 9. ನೆಕ್ಸ್ಟು H ಬರಿಬೇಕು ಮತ್ತು L ಬರಿಬೇಕು. L ಬರಿಬೇಕಾದ್ರೆ ಇದಕ್ಕೆ ಇರ್ತಕ್ಕಂಥ ಲೋವರ್ ಲಿಮಿಟ್ ಕೆಳಮಿತಿ ಎಷ್ಟಿದೆ? 4000 ಇದೆ. L ಬೆಲೆ ಎಷ್ಟು? 4000. H ಅಂದರೆ ಏನು? ಎರಡರ ಮಧ್ಯೆ ಇರ್ತಕ್ಕಂತಹ ವ್ಯತ್ಯಾಸ. 3000 4000 ಮಧ್ಯೆ ಇರ್ತಕ್ಕಂಥ ವ್ಯತ್ಯಾಸ ಎಷ್ಟು? 1000. ಇದೆಲ್ಲ ಎಣಿಸೋದು ಕಷ್ಟ ಆಗುತ್ತೆ, ಆದ್ದರಿಂದ ಒಂದರಲ್ಲಿ ಒಂದನ್ನು ಏನು ಮಾಡಿರಿ ನೀವು? ವ್ಯತ್ಯಾಸ ಮಾಡಿರಿ, ಮೈನಸ್ ಮಾಡಿರಿ, ಅವಾಗ ನಿಮಗೆ ಹೆಚ್ಚು ಬೆಲೆ ಬರುತ್ತೆ. ಬರ್ಕೊಂಡು ಇದು ಇಷ್ಟು ಸಬ್ಸ್ಟಿಟ್ಯೂಟ್ ಮಾಡಿಕೊಂಡ್ರೆ ನಮಗೇನು ಸಿಕ್ಬಿಡುತ್ತೆ? ಬಹುಲಕ ಸಿಗುತ್ತೆ. ಆದರೆ ಲೆಕ್ಕ ಮಾಡೋದು ಇದು ತುಂಬ ಈಸಿ. ಆದರೆ ನೀವು ಇಲ್ಲಿ ಒಂದು ವ್ಯಾಲ್ಯೂ ತಪ್ಪಾದರೆ ಲೆಕ್ಕ ಪೂರ ಏನಾಗುತ್ತೆ? ತಪ್ಪಾಗುತ್ತೆ. ಸೂತ್ರ ಏನು? L ಪ್ಲಸ್ F1 ಮೈನಸ್ F0 ಬೈ 2F1 ಮೈನಸ್ F0 ಮೈನಸ್ F2 ಇಂಟು H. ಇದು ಇರ್ತಕ್ಕಂತಹ ಸೂತ್ರ. ಅತ್ಯಂತ ಹೆಚ್ಚಿನ ಮೌಲ್ಯ ಯಾವುದಿದೆ? F1 ಇದೆ. F1 ಇಸ್ ಈಕ್ವಲ್ ಟು ಎಷ್ಟು? 18. F1 ಬೆಲೆ ಎಷ್ಟು? 18. ನೆಕ್ಸ್ಟ್ F0 ಇದ್ರ ಹಿಂದಿಂದ ಎಷ್ಟಿದೆ? 4. ಇದ್ರ ಮುಂದಿಂದ ಎಷ್ಟಿದೆ? 9. ಇದರಲ್ಲಿ ಎರಡಕ್ಕೂ ಮಧ್ಯೆ ಇರ್ತಕ್ಕಂಥ ವ್ಯತ್ಯಾಸ ಎಷ್ಟು? ಹೆಚ್ಚು ಬೆಲೆ 1000. ನೆಕ್ಸ್ಟ್ ಲೋವರ್ ಲಿಮಿಟ್ ಇದಕ್ಕೆ ಬರ್ತಕ್ಕಂತಹ ಕೆಳಮಿತಿ ಎಷ್ಟಿದೆ? 4000 ಇದೆ. ಇಷ್ಟು ಆದಮೇಲೆ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿರಿ. L ಅಂದರೆ ಎಷ್ಟು? 4000 ಪ್ಲಸ್
F1 ಅಂದರೆ ಎಷ್ಟು 18 ಮೈನಸ್ F0 ಅಂದರೆ ಎಷ್ಟು 4 ಡಿವೈಡೆಡ್ ಬೈ 2 ಇಂಟು F1 ಅಂದರೆ ಎಷ್ಟು 18 ಮೈನಸ್ F0 ಅಂದರೆ 4 ಮೈನಸ್ F2 ಅಂದರೆ ಎಷ್ಟು 9 ಇಂಟು ಹೆಚ್ ಅಂದರೆ ಎಷ್ಟು 1000 ಹೆಚ್ ಅಂದರೆ ಎಷ್ಟು 1000 ದಟ್ ಈಸ್ ಈಕ್ವಲ್ ಟು 4000 ಪ್ಲಸ್ 18ರಾಗ 4 ಹೋದರೆ ಎಷ್ಟು 14 18ರಾಗ 4 ಹೋದರೆ ಎಷ್ಟು 14 18 2 36 ಮೈನಸ್ 4 ಮೈನಸ್ 9 ಎರಡು ಒಂದೇ ಜಾತಿ ಇರೋದ್ರಿಂದ ಕೂಡಿಸ್ಬೇಕು 9 4 ಎಷ್ಟು 13 ಇಂಟು ಎಷ್ಟು 1000 ಇಂಟು ಎಷ್ಟು 1000 ನೆಕ್ಸ್ಟ್ 4000 ಪ್ಲಸ್ 14 ಬೈ 36ರಲ್ಲಿ 13 ಹೋದರೆ ಎಷ್ಟು 6ರಲ್ಲಿ 3 ಹೋದರೆ 3 3ರಾಗ 1 ಹೋದರೆ 2 23 ಇಂಟು ಎಷ್ಟು 1000 ಇಂಟು ಎಷ್ಟು 1000 ದಟ್ ಈಸ್ ಈಕ್ವಲ್ ಟು 4000 ಪ್ಲಸ್ 14 ಇಂಟು 1000 ಅಂದರೆ 14000 ಡಿವೈಡೆಡ್ ಬೈ ಎಷ್ಟು 23 ಡಿವೈಡೆಡ್ ಬೈ ಎಷ್ಟು 23 ನೆಕ್ಸ್ಟ್ ಈಗ 14000ನ ಎಷ್ಟಿಂದ ಭಾಗಿಸ್ಬೇಕು ನಾನು 23ರಿಂದ ಭಾಗಿಸಿ ಅದನ್ನು ಎಷ್ಟಕ್ಕೆ ಕೂಡಿಸ್ಬೇಕು ನಾನು 4000ಕ್ಕೆ ಕೂಡಿಸ್ಬೇಕು 14000ನ ಎಷ್ಟಿಂದ ಭಾಗಿಸ್ಬೇಕು ನಾನು 23ರಿಂದ ಭಾಗಿಸ್ಬೇಕು 23ರಿಂದ ಭಾಗಿಸ್ಬಿಟ್ಟು ಅದನ್ನು ಎಷ್ಟಕ್ಕೆ ಕೂಡಿಸ್ಬೇಕು ನಾನು 23ಕ್ಕೆ ಕೂಡಿಸ್ಬೇಕು ಆದ್ದರಿಂದ 14000ನ ನೀವು ಎಲ್ಲಿ ಭಾಗಿಸ್ಕೊಳ್ರಿ ರಫಲ್ಲಿ ಭಾಗಿಸ್ಕೊಳ್ರಿ 14000ನ 23ರಿಂದ ಭಾಗಿಸ್ಕೋಬೇಕು 14000ನ ಎಷ್ಟರಿಂದ ಭಾಗಿಸ್ಬೇಕು 23ರಿಂದ ಭಾಗಿಸ್ಬೇಕು 23ರಿಂದ ಭಾಗಿಸ್ಬೇಕಾದ್ರೆ 23 3 3 9 3 2 6 69 ಕಮ್ಮಿ ಆಯಿತು 5ರಿಂದ ತಗೊಂಡ್ರೆ 5 3 15ಕ್ಕೆ 5 10 1 2 10 1 11 6ರಿಂದ ತಗೊಂಡ್ರೆ 6 3 18ಕ್ಕೆ 8 10 1 6 12 1 13 ಎಷ್ಟು ಬರುತ್ತೆ 6ರಿಂದ ತಗೋಬೋದು ಎಷ್ಟು ಬರುತ್ತೆ 138 2 ಉಳಿತು 1 0 ಇಳಿಸ್ಕೊಂಡ್ವಿ ಹೋಗಲ್ಲ ಪಾಯಿಂಟ್ ಕಟ್ಟಿ ಮತ್ತೆ 1 0 ಇಳಿಸ್ಕೊಳ್ರಿ 200 ಬಂತು 23 ಇಂಟು 8 8 24ಕ್ಕೆ 4 10 2 2 16 17 18 8 ಬರುತ್ತೆ 6.8 4000 ಪ್ಲಸ್ 6.8 ಕೂಡಿಸ್ಬೇಕು 4000ಕ್ಕೆ ಎಷ್ಟು ಕೂಡಿಸ್ಬೇಕು 6.8 ಕೂಡಿಸಿದ್ರೆ 8 6 4 0 0 4000 6.8 ಎಷ್ಟು ಬರುತ್ತೆ 4000 6.8 ಇದು ಬಹುಲಕದ ಉತ್ತರ ನಮ್ಮ ಬಹುಲಕದ ಉತ್ತರ ಇದು 4000ನ ಕೊನೆಗೆ ನೀವು ಪ್ಲಸ್ ಮಾಡ್ಕೋಬೇಕು ಇದು ಇಲ್ಲಿ ತನಕ ಕ್ಯಾಲ್ಕುಲೇಷನ್ ಮಾಡಿ ಭಾಗಿಸ್ಬಿಟ್ಟು ಬಂದಿರೋ ಉತ್ತರನ ಇದಕ್ಕೆ ನಾವು ಕೂಡಿಸಿದ್ರೆ ನಮಗೇನು ಸಿಗುತ್ತೆ ಬಹುಲಕ ಸಿಗುತ್ತೆ ಇದು ಬರೀ ಬಹುಲಕ ಮಾತ್ರ ಇರ್ತಕ್ಕಂಥ ಲೆಕ್ಕ ಆಗಿತ್ತು ನೆಕ್ಸ್ಟ್ ಲೆಕ್ಕನೂ 6ನೇ ಲೆಕ್ಕನೂ ಬರೀ ಬಹುಲಕ ಮಾತ್ರ ಕಂಡುಹಿಡಿಯೋ ಲೆಕ್ಕ ಇದೆ ಆರನೇ ಲೆಕ್ಕ ಒಬ್ಬ ವಿದ್ಯಾರ್ಥಿಯು ಲೆಕ್ಕವನ್ನು ಬರಿತೀನಂತೆ ಒಬ್ಬ ವಿದ್ಯಾರ್ಥಿಯು ಪ್ರತಿ 3 ನಿಮಿಷದ ಪ್ರತಿ 3 ನಿಮಿಷದ 100 ಅವಧಿಗಳಲ್ಲಿ ಒಂದು ರಸ್ತೆಯಲ್ಲಿನ ಒಂದು ಸ್ಥಳದಲ್ಲಿ
ಒಂದು ಸ್ಥಳದಲ್ಲಿ ಹಾದು ಹೋದ ಕಾರುಗಳ ಸಂಖ್ಯೆಯನ್ನು ದಾಖಲಿಸಿ ಕೆಳಗಿನ ಕೋಷ್ಟಕದಲ್ಲಿ ನಮೂದಿಸಿದ್ದಾನೆ. ದತ್ತಾಂಶದ ಬಹುಲಕವನ್ನು ಕಂಡುಹಿಡಿಯಿರಿ. ವಿದ್ಯಾರ್ಥಿಯು 3 ನಿಮಿಷದ 100 ಅವಧಿಗಳಲ್ಲಿ ಒಂದು ರಸ್ತೆಯಲ್ಲಿನ ಒಂದು ಸ್ಥಳದಲ್ಲಿ ಹಾದು ಹೋದ ಕಾರುಗಳ ಸಂಖ್ಯೆಯನ್ನು ದಾಖಲಿಸಿ ಕೆಳಗಿನ ಕೋಷ್ಟಕದಲ್ಲಿ ನಮೂದಿಸಿದ್ದಾನೆ. ದತ್ತಾಂಶದ ಬಹುಲಕವನ್ನು ಕಂಡುಹಿಡಿಯಿರಿ. ಈಗ ನೆಕ್ಸ್ಟ್ ಏನು ಮಾಡ್ಬೇಕು, ನಾನು ಇದಕ್ಕೆ ಟೇಬಲನ್ನು ಬರ್ಕೋಬೇಕು. ಟೇಬಲನ್ನು ಬರ್ಕೊಂಡ್ಮೇಲೆ ಸೂತ್ರ ಬರಿಬೇಕು. ಸೂತ್ರ ಬರೆದಾದ್ಮೇಲೆ F1 ಎಷ್ಟು, F0 ಎಷ್ಟು, F2 ಬೆಲೆ, H ಬೆಲೆ ಮತ್ತು L ಬೆಲೆ ನಾವು ಸಬ್ಸ್ಟಿಟ್ಯೂಟ್ ಮಾಡಿದರೆ ನಮ್ಗೆ ಏನು ಸಿಗುತ್ತೆ, ಬಹುಲಕದ ಉತ್ತರ ಸಿಗುತ್ತೆ. ಅದನ್ನು ಬರ್ಕೋಬೇಕಾದ್ರೆ ಕಾಲಮ್ ಮಾಡಿ ಬರ್ಕೋಬೇಕು. ಆದ್ದರಿಂದ ಬರ್ಕೊತಾ ಇದ್ದೀನಿ ನೋಡ್ರಿ. ಫಸ್ಟು ಏನು ಬರ್ಕೋಬೇಕು, ಕಾರುಗಳ ಸಂಖ್ಯೆ. ಫಸ್ಟ್ ಕಾಲಮ್ ಯಾವುದು, ಕಾರುಗಳ ಸಂಖ್ಯೆ. ಫಸ್ಟ್ ಕಾಲಮ್ಮು ಕಾರುಗಳ ಸಂಖ್ಯೆ. ಸೆಕೆಂಡ್ ಕಾಲಮ್ಮು ಆವೃತ್ತಿ. ಸೆಕೆಂಡ್ ಕಾಲಮ್ ಯಾವುದು, ಆವೃತ್ತಿ. ಕಾರುಗಳ ಸಂಖ್ಯೆ ಎಷ್ಟು, 0 ಇಂದ 10, 10 ರಿಂದ 20, 20 ರಿಂದ 30, 30 ರಿಂದ 40, 40 ರಿಂದ 50, 50 ರಿಂದ 60, 60 ರಿಂದ 70, 70 ರಿಂದ 80. ಆವೃತ್ತಿ ಕಾಲಮಲ್ಲಿ 7, 14, 13, 12, 20, 11, 15, 8 ಇದು ಲೆಕ್ಕದಲ್ಲಿ ಇರ್ತಕ್ಕಂಥದ್ದು. ಮತ್ತೆ ಚೆಕ್ ಮಾಡಿ ನೋಡ್ರಿ, ಇದೇ ಇಂಪಾರ್ಟೆಂಟ್. ಆವೃತ್ತಿ ಕಾಲಮ್ ತುಂಬ ಇಂಪಾರ್ಟೆಂಟು. 7, 14, 13, 12, 20, 11, 15, 8 ಇಷ್ಟು ಬರ್ಕೊಂಡು ಆದಮೇಲೆ ಸೂತ್ರ ಬರೀರಿ. ಬಹುಲಕ ಇಸ್ ಈಕ್ವಲ್ ಟು L ಪ್ಲಸ್ F1 ಮೈನಸ್ F0 ಬೈ 2F1 ಮೈನಸ್ F0 ಮೈನಸ್ F2 ಇಂಟು H. ಸೂತ್ರ ಕರೆಕ್ಟ್ ಇದೆನಾ ನೋಡ್ರಿ. F1 ಮೈನಸ್ F0 ಬೈ 2F1 ಮೈನಸ್ F0 ಮೈನಸ್ F2 ಇಂಟು H. ಈಗ ಫಸ್ಟ್ ಸ್ಟೆಪ್ ಏನಪ್ಪ ಅಂತಂದರೆ ಸೂತ್ರ ಬರ್ಕೊತೀವಿ. ಸೂತ್ರಕ್ಕೆ ಮಾರ್ಕ್ಸ್ ಇರೋದ್ರಿಂದ ಸೂತ್ರವನ್ನು ಕಂಪಲ್ಸರಿ ಬರೀಲೇಬೇಕು. ಸೂತ್ರ ಬರೆದಾದ್ಮೇಲೆ ನಿಮ್ಮ ಚಾರ್ಟಲ್ಲಿ ಆವೃತ್ತಿ ಕಾಲಮಲ್ಲಿ ಹೈಯೆಸ್ಟ್ ಮೌಲ್ಯ ಇರ್ತಕ್ಕಂಥದ್ದು, ಗರಿಷ್ಠ ಮೌಲ್ಯ ಇರ್ತಕ್ಕಂಥದ್ದಕ್ಕೆ ಏನು ಹಾಕ್ಕೊಳ್ಳೋಕೆ ಹೇಳಿದೆ, ರೈಟ್ ಮಾರ್ಕ್ ಹಾಕ್ಕೋಬೇಕು. ಗರಿಷ್ಠ ಮೌಲ್ಯ ಇರೋದಕ್ಕೆ ಏನು ಹಾಕ್ಕೋಬೇಕು, ನಾನು ರೈಟ್ ಮಾರ್ಕ್ ಹಾಕ್ಕೋಬೇಕು. ಆದ್ದರಿಂದ ಗರಿಷ್ಠ ಮೌಲ್ಯ ಎಷ್ಟಿದೆ ಇಲ್ಲಿ, 14 ಇದೆ. 14ಕ್ಕೆ ನಾವು ಏನಂತ ಕರಿತೀವಿ, F1 ಅಂತ ಕರಿತೀವಿ. 14ಕ್ಕೆ ಏನಂತ ಹೇಳ್ತೀವಿ, F1. ಇದ್ರ ಮೇಲ್ಗಡೆಗಿರೋದು ಯಾವುದು, F0. ಕೆಳಗೆ ಬರೋದು ಯಾವುದು, F2. ಇದಕ್ಕೆ ಬರ್ತಕ್ಕಂಥದ್ದು
ಲೋವರ್ ಲಿಮಿಟ್ ಅಂದರೆ ಕೆಳಮಿತಿ ಎಷ್ಟಿದೆ ಅದಕ್ಕೆ ಎಲ್ ಅಂತ ಹೇಳ್ತೀವಿ. ಎರಡು ವರ್ಗಾಂತರಗಳ ಮಧ್ಯೆ ವ್ಯತ್ಯಾಸಕ್ಕೆ ಏನಂತ ಕರಿತೀವಿ, ಹೆಚ್ ಅಂತ ಕರಿತೀವಿ. ಆದ್ದರಿಂದ ಸೂತ್ರದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಕ್ಕೆ ಮೊದಲು ಬರ್ಕೊಂತೀನಿ ನೋಡ್ರಿ. ಗರಿಷ್ಠ ಮೌಲ್ಯಕ್ಕೆ ರೈಟ್ ಮಾರ್ಕ್ ಹಾಕ್ಕೊಂಡ್ಮೇಲೆ F1 ಇಸ್ ಈಕ್ವಲ್ ಟು ಎಷ್ಟು 14, F0 ಇಸ್ ಈಕ್ವಲ್ ಟು ಎಷ್ಟು 7, F2 ಇಸ್ ಈಕ್ವಲ್ ಟು ಎಷ್ಟು 13, H ಇಸ್ ಈಕ್ವಲ್ ಟು 10, L ಇಸ್ ಈಕ್ವಲ್ ಟು 10. L ಇಸ್ ಈಕ್ವಲ್ ಟು ಎಷ್ಟು, ಸಾರಿ 15 ಗರಿಷ್ಠ, ಇಲ್ಲಿ 15 ಇದೆ ನೋಡಿಲ್ಲ, ಸಾರಿ. ಗರಿಷ್ಠ ಮೌಲ್ಯ ಎಷ್ಟಿದೆ ಇಲ್ಲಿ 15 ಅಲ್ಲ, ಗರಿಷ್ಠ ಎಷ್ಟಿದೆ ಇಲ್ಲಿ 20 ಇದೆ. ಗರಿಷ್ಠ ಎಷ್ಟಿದೆ ಇಲ್ಲಿ 20 ಇದೆ. ಆದ್ದರಿಂದ 20ಕ್ಕೆ ರೈಟ್ ಮಾರ್ಕ್ ಹಾಕ್ಕೋಬೇಕು. 7, 14, 13, 12, 20, 11, 15, 8. ಗರಿಷ್ಠ ಎಷ್ಟಿದೆ ಇಲ್ಲಿ 20 ಇದೆ. 20ಕ್ಕೆ ರೈಟ್ ಮಾರ್ಕ್ ಹಾಕ್ಕೊಂಡ್ರೆ F1 ಇಸ್ ಈಕ್ವಲ್ ಟು ಎಷ್ಟು 20, F0 ಇಸ್ ಈಕ್ವಲ್ ಟು ಇದ್ರ ಮೇಲ್ಗಡೆದೆಷ್ಟು 12, F2 ಇಸ್ ಈಕ್ವಲ್ ಟು ಇದ್ರ ಕೆಳಗಡೆದೆಷ್ಟು 11, H ಇಸ್ ಈಕ್ವಲ್ ಟು ಎಷ್ಟು 10, L ಇಸ್ ಈಕ್ವಲ್ ಟು ಎಷ್ಟು, ಇದಕ್ಕೆ ಬರ್ತಕ್ಕಂಥದ್ದು ಯಾವುದು 40. ನೆಕ್ಸ್ಟ್ ಸಬ್ಸ್ಟಿಟ್ಯೂಟ್ ಮಾಡಿದರೆ ಎಲ್ ಅಂದರೆ ಎಷ್ಟು 40 ಪ್ಲಸ್ F1 ಅಂದರೆ 20 ಮೈನಸ್ F0 ಅಂದರೆ 12 ಡಿವೈಡೆಡ್ ಬೈ 2 ಇಂಟು F1 ಅಂದರೆ ಎಷ್ಟು 20 ಮೈನಸ್ F0 ಅಂದರೆ ಎಷ್ಟು 12 ಮೈನಸ್ F2 ಅಂದರೆ ಎಷ್ಟು 11 ಇಂಟು H ಅಂದರೆ ಎಷ್ಟು 10. ದಟ್ ಈಸ್ ಈಕ್ವಲ್ ಟು 40 ಪ್ಲಸ್ 20ರಾಗ 12 ಹೋದರೆ ಎಷ್ಟು 8, 22 ಎಷ್ಟು 40 ಮೈನಸ್ 12 11 ಎಷ್ಟು 23 ಇಂಟು ಎಷ್ಟು 10 ಇಂಟು ಎಷ್ಟು 10. ನೆಕ್ಸ್ಟು 40 ಪ್ಲಸ್ 8 ಇಂಟು 10 ಎಷ್ಟು 80 ಡಿವೈಡೆಡ್ ಬೈ 40ರಲ್ಲಿ 23 ಹೋದರೆ 10ರಲ್ಲಿ 10ರಲ್ಲಿ 3 ಹೋದರೆ 7, ಇಲ್ಲಿ 3 ಉಳಿತು, 3ರಾಗ 1 ಹೋದರೆ ಎಷ್ಟು 3ರಾಗ 2 ಹೋದರೆ ಎಷ್ಟು 1, 17. ದಟ್ ಈಸ್ ಈಕ್ವಲ್ ಟು 80ನ್ನ ಎಷ್ಟರಿಂದ ಭಾಗಿಸ್ಬೇಕು ನಾನು 17ರಿಂದ ಭಾಗಿಸಿ ಬಂದು ಉತ್ತರಕ್ಕೆ ಏನು ಮಾಡಬೇಕು ಅದನ್ನು ನಾನು ಕೂಡಿಸ್ಬೇಕು. ಆದ್ದರಿಂದ 80ನ್ನ ಎಷ್ಟರಿಂದ ಭಾಗಿಸ್ಬೇಕು 17, 17 ಎರಡಲೆ 34, 17 ಮೂರಲೆ 51, 17 ನಾಲ್ಕಲೆ 68, 17 ನಾಲ್ಕಲೆ ಎಷ್ಟು 68, 17 ಐದಲೆ ಜಾಸ್ತಿ ಆಗುತ್ತೆ, 7 ಐದಲೆ 35ಕ್ಕೆ 5 ಜಾಸ್ತಿ ಆಗುತ್ತೆ. ಆದ್ದರಿಂದ 17 ನಾಲ್ಕಲೆ 68, 10ರಾಗ 8 ಹೋದರೆ 2, 7 ಉಳಿತು, 7ರಾಗ 6 ಹೋದರೆ 1 ಪಾಯಿಂಟ್ ಕಟ್ಟಿ 0 ಇಳಿಸ್ಕೊಂಡ್ವಿ. 17 7 7 49ಕ್ಕೆ 9, 10ಕ 4, 7 7 11, 17 7 ಎಷ್ಟು ಬರುತ್ತೆ 4.7, 40 ಪ್ಲಸ್ 4.7 ಅಂದರೆ ನಮಗೆ ಎಷ್ಟು ಉತ್ತರ ಬರುತ್ತೆ ಕೂಡಿಸಿದ್ರೆ 44.7. ಬಹುಲಕ ಇಸ್ ಈಕ್ವಲ್ ಟು ಬಹುಲಕ ಇಸ್ ಈಕ್ವಲ್ ಟು 44.7. ಫಸ್ಟು ಕ್ವಶನ್ ಕೊಟ್ಟಿರ್ತಾರೆ ಅವರು, ನೀವೇನು ಮಾಡಬೇಕು ಕ್ವಶನನ್ನು ಬರ್ಕೋಬೇಕು. ಬರ್ಕೊಂಡಾದ್ಮೇಲೆ ಆವೃತ್ತಿ ಕಾಲಮಲ್ಲಿ ಅತ್ಯಂತ ಹೆಚ್ಚಿನ ಮೌಲ್ಯ ಯಾವುದಿದೆ ಅದಕ್ಕೆ ನೀವು ರೈಟ್ ಮಾರ್ಕ್ ಹಾಕ್ಕೋಬೇಕು. ನೋಡ್ರಿ, ಈ ರೈಟ್ ಮಾರ್ಕ್ ಹಾಕ್ಕೊಳ್ಳೋದ್ರ ಮೇಲೆ ನಮ್ಮ ಲೆಕ್ಕ ಡಿಪೆಂಡ್ ಆಗಿರೋದು. ಇದರಲ್ಲಿ ಸ್ವಲ್ಪ ನಾವು ಕನ್ಫ್ಯೂಸ್ ಆಗಿ ಹಿಂದೆ ಮುಂದೆ ಹಾಕ್ಕೊಂಡ್ಬಿಟ್ರು ಲೆಕ್ಕ ಏನಾಗುತ್ತೆ ತಪ್ಪಾಗುತ್ತೆ. ಅದಕ್ಕೆ ಹಾಕ್ಕೊಂಡ್ಮೇಲೆ ನೀವೇನು ಮಾಡಬೇಕು ಅದನ್ನು ಚೆಕ್ ಮಾಡಬೇಕು, ನಾನು ಮಾಡ್ಕೊಂಡಿರೋದು ಸರಿ ಇದೆನಾ ಅಂತ. ನೋಡ್ರಿ, ಇದರಲ್ಲಿ ಕಾಣಿಸುತ್ತೆ ನಿಮಗೆ ಗರಿಷ್ಠ ಮೌಲ್ಯ ಯಾವುದಿದೆ ಇಲ್ಲಿ 20 ಇದೆ. ಆದ್ದರಿಂದ 20ಕ್ಕೆ ನಾವೇನಂತ ಕರಿಬೇಕು F1 ಅಂತ ಕನ್ಸಿಡರ್ ಮಾಡಬೇಕು. ಇದ್ರ ಮೇಲ್ಗಡೆದು F0 12, ಇದ್ರ ಕೆಳಗಡೆದು F2 11, ಹೆಚ್ಚು ಇವೆರಡರ ಮಧ್ಯೆ ಇರ್ತಕ್ಕಂಥ ವ್ಯತ್ಯಾಸ 0 ಮತ್ತು 10ರ ಮಧ್ಯೆ ಇರೋ ವ್ಯತ್ಯಾಸ ಎಷ್ಟು 10. ಅಂದರೆ 10ರಲ್ಲಿ 0 ಹೋದರೆ 10, 20ರಾಗ 10 ಹೋದರೆ 10, 30ರಾಗ 20 ಹೋದರೆ 10. ಇದಕ್ಕೆ ಪ್ಲಸ್ಸು ಮೈನಸ್ಸು ಕನ್ಸಿಡರ್ ಆಗಲ್ಲ, ನೀವು ಯಾವುದ್ರಲ್ಲಿ ಬೇಕಾದರೂ ಕಳ್ಕೊಬೋದು. ನೆಕ್ಸ್ಟ್ ಇದಕ್ಕೆ ಬರ್ತಕ್ಕಂಥ ಕೆಳಮಿತಿ ಎಷ್ಟಿದೆ 40. ಇದು ಕೆಳಮಿತಿ ಮತ್ತು ಇದು ಮೇಲ್ಮಿತಿ, ಲೋವರ್ ಲಿಮಿಟ್ ಅಂತ ಕರಿತೀವಿ. ಆದ್ದರಿಂದ L ಇಸ್ ಈಕ್ವಲ್ ಟು ಎಷ್ಟು 40. ಸೂತ್ರ ಹಾಕಿದರೆ ಬಹುಲಕ ಇಸ್ ಈಕ್ವಲ್ ಟು L ಪ್ಲಸ್ F1 ಮೈನಸ್ F0 ಬೈ 2F1 ಮೈನಸ್ F0 ಮೈನಸ್ F2 ಇಂಟು H. L ಅಂದರೆ ಎಷ್ಟಿದೆ 40 ಪ್ಲಸ್, ಈ ಪ್ಲಸ್ ತುಂಬ ಇಂಪಾರ್ಟೆಂಟು, ಪ್ಲಸ್ ಬಿಟ್ವಿ ಅಂದರೆ ನಾವು ಲೆಕ್ಕ ತಪ್ಪಾಗುತ್ತೆ.
40 ಪ್ಲಸ್ F1 ಅಂದರೆ 20 ಮೈನಸ್ F0 ಅಂದರೆ 12 ಡಿವೈಡೆಡ್ ಬೈ 2 ಇಂಟು F1 ಅಂದರೆ 20 ಮೈನಸ್ 12 ಮೈನಸ್ 11 ಇಂಟು ಎಷ್ಟು 10. 40 ಪ್ಲಸ್ 20 12 ಹೋದರೆ ಎಷ್ಟು 8, ಕೆಳಗಡೆಗೆ 22 40, ಮೈನಸ್ಸು ಮೈನಸ್ಸು ಒಂದೇ ಜಾತಿ ಇರೋದ್ರಿಂದ ಮೈನಸ್ 12 ಮೈನಸ್ 11 ಕೂಡಿಸಿದ್ರೆ ಮೈನಸ್ 23 ಇಂಟು 10ಕ್ಕೆ 10. 40 ಪ್ಲಸ್ 18 80 ಡಿವೈಡೆಡ್ ಬೈ 40ರಲ್ಲಿ 23 ಹೋದರೆ ಎಷ್ಟು 17. 40 ಪ್ಲಸ್ 80ನ್ನು 17ರಿಂದ ಯಾವಾಗಲೂ ಇದರಲ್ಲಿ ಭಾಗಿಸ್ಕೊಂಡ್ಬಿಟ್ಟು ಇದಕ್ಕೆ ಕೂಡಿಸ್ರಿ. ಲಾಸ ತೆಗೆಯೋದ್ರಕ್ಕಿಂತ ಏನು ಮಾಡ್ಬೇಕು ನೀವು, ಕೆಳಗಡೆ ಇದರಿಂದ ಮೇಲ್ಗಡೆ ಭಾಗಿಸ್ಬಿಟ್ಟು ಆ ಉತ್ತರವನ್ನು ಇದಕ್ಕೆ ಕೂಡಿಸ್ಕೋಬೇಕು. ಯಾಕಂದ್ರೆ ಪ್ಲಸ್ ಇದೆ ಇಲ್ಲಿ. 80ನ್ನು 17ರಿಂದ ಭಾಗಿಸಿದ್ರೆ ಎಷ್ಟು ಬರುತ್ತೆ 4.7 ಬರುತ್ತೆ. 40 ಪ್ಲಸ್ ಬಾಯಲ್ಲಿ ಕೂಡಿಸ್ಬೇಡ್ರಿ, ನೀವು ಬರ್ಕೊಂಡ್ಬಿಟ್ಟೆ ಕೂಡಿಸ್ರಿ, ಯಾಕೆಂದರೆ ಪಾಯಿಂಟ್ ಇಡೋದು ವ್ಯತ್ಯಾಸ ಆಗುತ್ತೆ. ಆದ್ದರಿಂದ ಬಹುಲಕ ಇಸ್ ಈಕ್ವಲ್ ಟು 44.7. ಇದು ನಮ್ಮ ಬಹುಲಕದ ಉತ್ತರ. ಆದ್ದರಿಂದ 6ನೇ ಲೆಕ್ಕದಲ್ಲಿ ಬರೀ ಏನು ಕೇಳಿದ್ರು ಅವರು, ಬಹುಲಕವನ್ನು ಮಾತ್ರ ಕೇಳಿದರು. ಇನ್ನು 2 ಲೆಕ್ಕ ಇದೆ. ಆ 2 ಲೆಕ್ಕಕ್ಕೆ ಏನು ಮಾಡಬೇಕು, ನಾನು ಸರಾಸರಿ ಮತ್ತು ಬಹುಲಕ ಎರಡನ್ನೂ ಕಂಡುಹಿಡಬೇಕು. ನೆಕ್ಸ್ಟು 3ನೇ ಲೆಕ್ಕ ಮತ್ತು 4ನೇ ಲೆಕ್ಕಕ್ಕೆ ನಾನು ಸರಾಸರಿ ಮತ್ತು ಬಹುಲಕ ಎರಡನ್ನೂ ಕಂಡುಹಿಡಿಬೇಕಾಗಿದೆ. ಅದನ್ನು ನಾನು ನಿಮಗೆ ನೆಕ್ಸ್ಟ್ ಕ್ಲಾಸಲ್ಲಿ ತೋರಿಸ್ಕೊಡ್ತೀನಿ. ನೀವು ಮನೇಲಿ ಟೆಕ್ಸ್ಟ್ ಬುಕ್ ಇದ್ದರೆ ಒಂದ್ಸಲಿ ಬರ್ಕೊಂಡು ಬೇಕಾದರೆ ಪ್ರಾಕ್ಟೀಸ್ ಮಾಡಿರಿ. ಸರಾಸರಿ ಮಾಡೋದ್ರ ಬಗ್ಗೆನೂ ನಿಮಗೆ ಕ್ಲಿಯರ್ ಆಗಿದೆ. ಈಗ ಬಹುಲಕ ಮಾಡೋದು ಕ್ಲಿಯರ್ ಆಗಿದೆ. ಎರಡರಲ್ಲೂ ಸೂತ್ರಗಳು ತುಂಬಾ ಇಂಪಾರ್ಟೆಂಟು. ಸೂತ್ರ ಬರ್ಕೊಂಡು ನೀವು ಒಂದ್ಸಲಿ ಚೆಕ್ ಮಾಡಿರಿ, ನೋಡೋಣಂತೆ ಸರಿ ಬಂದಿದೆನಾ ಇಲ್ಲ ಅಂತ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ತೋರಿಸಿದಾಗ ನಿಮಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಇರೋ ಲೆಕ್ಕಗಳು ಸರಾಸರಿ ಮತ್ತು ಬಹುಲಕ ಎರಡನ್ನೂ ನಾನು ಕಂಡುಹಿಡಬೇಕು. ಅಲ್ಲಿಗೆ ಬಹುಲಕ ಮುಗಿಯುತ್ತೆ. ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವುದು, ಮೀಡಿಯನ್ ಅಥವಾ ಮಧ್ಯಾಂಕ ಅಂತ ಕರಿತೀವಿ. ನೆಕ್ಸ್ಟ್ ಬರೋ ಕಾನ್ಸೆಪ್ಟು ಮೀಡಿಯನ್ ಅಥವಾ ಮಧ್ಯಾಂಕ ಅಂತ ಹೇಳ್ತೀವಿ. ಅದನ್ನು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ.